ನೀವು ಇಲ್ಲಿ ಮುಂದೆ ನಿಂತು ಬಂದ್ಬಿಡಿ ಈ ಕಡೆ. ಅಮ್ಮ ಅಲ್ಲೇನ್ ಮಾಡ್ತಾ ಇದ್ದೀರಾ? ಬಿಡಿ ಅದನ್ನ ಅಲ್ಲಿಗೆ. ಎಲ್ರು ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ನೋಡಿ, ನಾನು ನಿನ್ನೆ ಮೈಸೂರಲ್ಲಿ ಕಾರ್ಯಕ್ರಮ ಇತ್ತು. ಮೊನ್ನೆ ಮೈಸೂರು ಕಾರ್ಯಕ್ರಮ, ನಿನ್ನೆ ಪಿರಿಯಾಪಟ್ಟಣ ಕಾರ್ಯಕ್ರಮ. ಇವತ್ತು ನಾನು ಮುಂಬೈಗೆ ಹೋಗ್ಬೇಕಾಗಿತ್ತು. ಏನೋ ನಮ್ಮ ಇಲಾಖೆ ಒಂದು ಕೆಲಸದ ಸಲುವಾಗಿ ಮುಂಬೈಗೆ ಹೋಗ್ಬೇಕಾಗಿತ್ತು. ಆದರೆ ಲಗೇರಿ ನಾರಾಯಣ ಸ್ವಾಮಿಯವರು ಇವತ್ತಲ್ಲ, ಒಂದು 10 ವರ್ಷದಿಂದ ನನಗೆ ಪರಿಚಯ. ಅಕ್ಕ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಬರಲೇಬೇಕು ಅಂದಾಗ ಅತ್ಯಂತ ಸಂತೋಷದಿಂದ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ, ನಿಮ್ಮೆಲ್ಲರನ್ನು ಭೇಟಿ ಮಾಡಲಿಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ, ಭಾಗವಹಿಸಿದ್ದೇನೆ. ದಿವ್ಯ ಸಾನ್ನಿಧ್ಯವನ್ನ ಅಮ್ಮ ಓಡಾಡಬಾರ್ದು, ಲೀಡರಮ್ಮ. ನನ್ನ ಭಾಷಣ ಆಗೋರ್ಗು ನೋ ಡಿಸ್ಟರ್ಬೆನ್ಸ್. ಲೀಡ್ರೆ, ನೀವು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಪರವಾಗಿಲ್ವಾ? ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಬಸವ ಮಡಿವಾಳಪ್ಪ ಮಾಚಿದೇವ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಆತ್ಮೀಯ ಸಹೋದರಿ ಕುಸುಮಾ ಹನುಮಂತರಾಯಪ್ಪನವರೇ, ಅದೇ ರೀತಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇರುವಂಥ ಆತ್ಮೀಯ ಸಹೋದರ ಲಗ್ಗೇರಿ ನಾರಾಯಣ ಸ್ವಾಮಿಯವರೇ, ಅವರ ಧರ್ಮಪತ್ನಿ ಮಂಜುಳಾ ನಾರಾಯಣ ಸ್ವಾಮಿಯವರೇ, ಆಶಾ ಸುರೇಶ್ ಅವರೇ, ಅಶ್ವಿನಿಯವರೇ, ರೂಪಾ ಲಿಂಗೇಶ್ ಅವರೇ, ಮಂಜುಳಾ ಮಂಜುನಾಥ್ ಅವರೇ, ವೈದ್ಯನಾಥ್ ಅವರೇ, ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಧ್ಯಮದ ಎಲ್ಲ ಸಹೋದರರೇ ಮತ್ತು ವಾಲಂಟಿಯರ್ಸ್. ನೋಡಿ, ನೀವು ಮಾತಾಡಕೂಡದು. ಇವತ್ತು ಈ ಕಾರ್ಯಕ್ರಮ ಎಲ್ಲ ಮಹಿಳೆಯರಿಗೆ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕುಸುಮಾ ಹನುಮಂತರಾಯಪ್ಪ ಇರ್ಬೋದು, ಅಥವಾ ಇಲ್ಲಿ ಕುಳಿತಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅತ್ಯಂತ ಖುಷಿ ಕೊಡುವಂತ ಒಂದು ಸಂದರ್ಭ. ಕುಸುಮಾ ಅವರು ಬಹಳಷ್ಟು ಇಮೋಷನಲ್ ಆಗಿ ಒಬ್ಬ ಹೆಣ್ಣಿನ ಬಯಕೆಯನ್ನ ಹೇಳ್ತಾ ಇದ್ರು. ನನಗೆ ಒಂಥರ ಕರಳು ಚುರು ಅಂತ ಇತ್ತು. ನಾನು ಮೊದಲನೇ ಬಾರಿ ಅವ್ರ ಭಾಷಣ ಕೇಳಿದೆ. ಅವ್ರ ಸಂತೋಷವನ್ನ ನೋಡಿ ಎಷ್ಟೊಂದು ಸಂತೋಷವಾಗಿದ್ರು ಅಂತ ನೋಡಿದ್ರೆ, ನಿಜವಾಗ್ಲೂ ಒಂದು ಹೆಣ್ಣಿನ ಸುಖ ಮತ್ತು ದುಃಖ ಅರ್ಥ ಮಾಡ್ಕೊಳ್ಳೋದದು ಸಾಧ್ಯ ಅಂತ ಹೇಳಿ ಇವತ್ತು ಮತ್ತೆ ನಾನು ಪ್ರತ್ಯಕ್ಷವಾಗಿ ನೋಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ಇವತ್ತು ನನ್ನ ಗರ್ಭಿಣಿಯ ನನ್ನ ಮಕ್ಕಳಿದ್ದಾಗೆ ನಿಮಗೆಲ್ಲ ಒಂದು 25 ವರ್ಷ 22 ವರ್ಷ ಒಂದು 30 ವರ್ಷದ ಒಳಗಿನವರು ಇದ್ದಾರೆ. ಸೊ ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮೆಲ್ಲರಿಗೂ ಕೂಡ ಈ ಸಮಾಜದಲ್ಲಿ, ಈ ರಾಜ್ಯದಲ್ಲಿ, ಈ ದೇಶವನ್ನ ಉನ್ನತಿಗೆ ತೆಗೆದುಕೊಂಡು ಹೋಗುವಂತ ಆರೋಗ್ಯವಂತ, ಅದು ಹೆಣ್ಣೆ ಆಗಿರ್ಲಿ ಅದು ಗಂಡೆ ಆಗಿರ್ಲಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡುವಂತ ಒಂದು ಮಗುವನ್ನ ತಾವು ಎತ್ಕೊಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮೊದಲು ತಮ್ಮ ಆರೋಗ್ಯ. ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ನಾವು ನಮ್ಮ ಇಲಾಖೆಯಲ್ಲಿ ತಮಗೆ ಯಾವಾಗ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗ್ತಾಳೋ ಅಲ್ಲಿಂದ ಹಿಡ್ಕೊಂಡು ಆ ಮಗುವಿನ 6 ವರ್ಷದವರೆಗೆ ಸರ್ಕಾರ ಅಂದ್ರೆ ನಮ್ಮ ಇಲಾಖೆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ. ನೀವು ಬಸವ ಹೆಣ್ಮಕ್ಳು ಇದ್ದಾಗಲೇ ತಮಗೆ ಪೌಷ್ಟಿಕವಾದಂತಹ ಆಹಾರವನ್ನ ಸರ್ಕಾರದ ವತಿಯಿಂದ ತಮಗೆ ಕೊಡುವುದರ ಮುಖಾಂತರ ತಮ್ಮ ಆರೋಗ್ಯ ಮತ್ತು ಮಗುವಿನ ಪೌಷ್ಟಿಕತೆ, ಮಗುವಿನ ಆರೋಗ್ಯದ ಬಗ್ಗೆ ಚಿಂತನೆಯನ್ನ ನಾವು ನಮ್ಮ ಇಲಾಖೆಯಿಂದ ಮಾಡ್ತೇವೆ. ಅದು ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಇವತ್ತು ನಾನು ಒಳಗಡೆ ಬರಬೇಕಾದ್ರೆ ಬಹಳಷ್ಟು ಜನ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಟೀಚರ್ ಹೇಳ್ತಾ ಇದ್ರು, ಅಕ್ಕ ನಾವು ಅಂಗನವಾಡಿಯ ಕಾರ್ಯಕರ್ತರು ಅಂತ. ನಾನು ಅವಾಗ ಅನ್ಕೊಂಡೆ, ನಮ್ಮ ಕಾರ್ಯಕರ್ತರು ಮಾಡದಂತ ಈ ಕೆಲಸಕ್ಕೆ ಅವ್ರಿಗೆ ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಬ್ಬ ಮಹಿಳೆ ಏನನ್ನ ಬಯಸ್ತಾಳೆ ಸಮಾಜದಿಂದ, ಜೀವನದಲ್ಲಿ, ತನ್ನ ತಂದೆ ತಾಯಿಯಿಂದ, ಅಥವಾ ತನ್ನ ಗಂಡನ ಮನೆಯಲ್ಲಿ ಗಂಡನಿಂದ, ಅತ್ತಮ್ಮ ಬನ್ನಿ ಗುರುಗಳೇ, ಅತ್ತೆ ಮಾವನಿಂದ ಏನ್ ಬಯಸ್ತಾಳೆ? ತಾವೆಲ್ಲ ಏನ್ ಬಯಸ್ತೀರಮ್ಮ ಹೇಳಿ ನೋಡ. ಜೀವನದಲ್ಲಿ ನಮ್ಮ ಮಾತಿಗೂ ಕೂಡ ಬೆಲೆ ಇರಲಿ, ನಮ್ಮ ಆಸೆಗೆ, ನಮ್ಮ ಕನಸಿಗೂ ಕೂಡ ಬೆಲೆ ಇರಲಿ. ನಾವೇನ್ ಮಾಡ್ಬೇಕಂತೀವಿ, ನಾವೇನ್ ನೋಡ್ಬೇಕಂತೀವಿ, ಅದಕ್ಕೂ
ನಮ್ಮೆಲ್ಲರದ್ದು ಕನಸಲ್ವಾ? ಅದಕ್ಕೋಸ್ಕರನೇ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಸ್ವಾಭಿಮಾನದಿಂದ ಇರಬೇಕು ಅಂತ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದೆ. ಇಲ್ಲಿ ಇದ್ದಂತ ಎಷ್ಟು ಜನರಿಗೆ ತಾವೆಲ್ಲ ಸೊಸೆಯಂದ್ರಾಗಿದ್ದೀರಾ, ಮೋಸ್ಟ್ಲಿ ಮನೆ ಯಜಮಾನಿಗಳು ಆಗಿದ್ದೀರಾ ಇಲ್ಲ ನನಗೆ ಗೊತ್ತಿಲ್ಲ. ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರುತ್ತೆ ಅಥವಾ ಎಷ್ಟು ಜನ ಮನೆಯಲ್ಲಿ ಗೃಹಲಕ್ಷ್ಮಿ ಬರುತ್ತೆ? ಸ್ವಲ್ಪ ಕೈ ಎತ್ತಿ. ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಬರಲ್ವಾ? ನಿಮ್ಮ ಅತ್ತೆಗೆ ಬರುತ್ತೆ ತಾನೆ? ನಿಮ್ಮ ತಾಯಿಗೆ ಬರುತ್ತೆ ತಾನೆ? ಸೊ ಹಾಗಾಗಿ ಕೈ ಎತ್ತಿ, ಸ್ವಾಭಿಮಾನದಿಂದ ಕೈ ಎತ್ತಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವಾಭಿಮಾನ ಅಂದ್ರೆ ಏನು? ಬರೀ ಭಾಷಣದಲ್ಲಿ ಸೀಮಿತ ಅಲ್ಲ. ಮಹಿಳೆಯ ಆರ್ಥಿಕ ಸ್ವಾಭಿಮಾನ ಅಂತಂದ್ರೆ ಬರೀ ಭಾಷಣಕ್ಕಷ್ಟೇ ಸೀಮಿತ ಅಲ್ಲ. ನಿಜವಾದ ಅರ್ಥದಲ್ಲಿ ಮಹಿಳೆಗೆ ಕನಸು ಕಾಣುವಂತ ಅಧಿಕಾರ ಇದೆ. ಮಹಿಳೆ ಕೂಡ ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಪ ಪ್ರಮಾಣದಲ್ಲಿ ಆಗಬಹುದು ಆದ 2,000 ರೂಪಾಯಿಗಳನ್ನ ತಮ್ಮ ಖಾತೆಯಲ್ಲಿ, ತಮ್ಮ ಮನೆಯವರ ಖಾತೆಯಲ್ಲಿ ಹಾಕ್ತಾ ಇದೆ. ಜೊತೆಯಲ್ಲಿ ಶಕ್ತಿಯಿಂದ ತಮಗೆ ಶಕ್ತಿಯನ್ನು ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಯಾರಾದ್ರೂ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರ್ತಾನೆ, ನೀವು ಎಲ್ಲರಾದ್ರೂ ಮೋಟರ್ ಬೈಕ್ ಕಾರ್ಗಳಿದಾವ, ಒಮ್ಮೆ ಆದ್ರೂ ಬಸ್ ನಲ್ಲಿ ಹೋಗ್ತಿರ ತಾನೆ? ನಿಮ್ಮ ಆಧಾರ್ ಕಾರ್ಡ್ ತೋರಿಸೋದು, ನೀವು ಎಲ್ಲಿ ಹೋಗ್ಬೇಕಂತ ಬಯಸ್ತೀರೋ ಅಲ್ಲಿ ಆ ಸ್ಥಳಕ್ಕೆ ನಿಮ್ಮನ್ನ ಕಳಿಸೋದು ಅಂತಂದ್ರೆ ನಿಮ್ಮ ಕಾಲಿಗೂ ಕೂಡ ಸ್ವಾಭಿಮಾನವನ್ನು ತಂದುಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾರಾಯಣ ಸ್ವಾಮಿಗಳ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಆ ಮನುಷ್ಯ ಸಮಾಧಾನದಿಂದ ಇದ್ದಿದ್ದೇ ನಾನು ನೋಡ್ಲಿಲ್ಲ. ಬರೀ ಏನಾದ್ರೂ ಒಂದು ಮಾಡಬೇಕು, ಸಮಾಜಕ್ಕೆ ಮಾಡಬೇಕು, ಮಹಿಳೆಯರಿಗೆ ಮಾಡಬೇಕು, ವಿಕಲಚೇತನರಿಗೆ ಮಾಡಬೇಕು, ಹಿರಿಯ ನಾಗರಿಕರಿಗೆ ಏನಾದ್ರೂ ಸಹಕಾರ ಮಾಡಬೇಕು, ಅನಾಥ ಮಕ್ಕಳನ್ನ ಕಲಿಸ್ಬೇಕು, ಅನಾಥ ಕುಟುಂಬಕ್ಕೆ ಅನ್ನ ದಾನ ಮಾಡಬೇಕು. ಬರೀ ಕಿಟಿ 24 ತಾಸು ಅವರ ಒಂದು ಕಾರ್ಯಕ್ರಮದ ವಿಡಿಯೋಗಳನ್ನ ನೋಡದೆ ನನ್ ಬೇಸತ್ತು. ಕುಸುಮ ಈಗ ಓಪನ್ ಮಾಡಲ್ಲ, ಅಷ್ಟೂ ಕಾರ್ಯಕ್ರಮ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ, ನಾರಾಯಣ ಸ್ವಾಮಿ ಅವರೇ, ನಿಮ್ಮ 1-2 ಕಾರ್ಯಕ್ರಮ ನಾನು ಕೂಡ ಕಾಪಿ ಮಾಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ. ಅದರಲ್ಲೂ ಈ ಕಾರ್ಯಕ್ರಮ ಏನಿದೆಯಲ್ಲ, ಇದು ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದದ್ದು. ನಾನು ಮಂತ್ರಿ ಆದ್ಮೇಲೆ ಈ ಕಾರ್ಯಕ್ರಮ ಮಾಡಲ್ಲ. ಪ್ರತಿ ವರ್ಷ ನನ್ನ ಕ್ಷೇತ್ರದಲ್ಲಿ ಸುಮಾರು 2,000ದಿಂದ 4,000 ಮಹಿಳೆಯರಿಗೆ ಪ್ರತಿ ವರ್ಷ ಕಳೆದ 7 ವರ್ಷದಿಂದ ನನ್ನ ಕ್ಷೇತ್ರದಲ್ಲಿ ಎಲ್ಲರನ್ನೂ ಒಂದು ದೊಡ್ಡ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅವರಿಗೆ ಅವರ ಬೆಳಗಿನ ನಾಷ್ಟ ಆಗಲಿ, ಮಧ್ಯಾಹ್ನದ ಅವರ ಊಟ ಆಗಲಿ, ಅವರಿಗೆ ವಿಭಿನ್ನ ರೀತಿಯಾದಂತ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮವನ್ನು ನನ್ನ ಕ್ಷೇತ್ರದಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದು ರಾಜಕೀಯಕ್ಕೆ ಅಲ್ಲ, ಅಥವಾ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಅಲ್ಲ. ಅದು ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿಗೆ ಕೊಡುವಂತ ಒಂದು ಗೌರವ. ಅಮ್ಮ ನೀನ್ ಬಾಳಿ ಬದುಕು, ಇದು ರಾಜಕೀಯಕ್ಕೋಸ್ಕರ ಮಾಡಿರೋದಲ್ಲ ನಾರಾಯಣ ಸ್ವಾಮಿ ಅವರು. ಇದು ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲ ತಿಳ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಖುಷಿ ಪಡ್ತಾರೆ, ಗಂಡನ ಮನೆಯಲ್ಲಿ ಅತ್ತೆ ಮಾವ ಖುಷಿ ಪಡ್ತಾರೆ, ಆರತಿ ಮಾಡಿ ಒಂದು ಉಡಿ ತುಂಬ್ತಾರೆ. ಆದ್ರೆ ಸಾರ್ವಜನಿಕವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಮಹಿಳೆಯರನ್ನ ನಮ್ಮವರು, ನನ್ನ ಅಕ್ಕ ತಂಗಿಯರಂತೂ ಕರೆದು ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಪುಣ್ಯದ ಕೆಲಸ. ಈ ಪುಣ್ಯ ನಾರಾಯಣ ಸ್ವಾಮಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ಸಿಕ್ಕತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಕೂಡ ಈ ಕಾರ್ಯಕ್ರಮ ಮುಗಿದ್ಮೇಲೆ